ಸ್ಲೀಪ್ ಅಪ್ನಿಯಾ ಸಮಸ್ಯೆ, ಗೊರಕೆ ಸಮಸ್ಯೆ, ನಿದ್ರೆಯಲ್ಲಿ ಉಸಿರಾಟದ ಸಮಸ್ಯೆ, ಈ ರೀತಿಯ ಸಮಸ್ಯೆ ಏನಾದರೂ ನಿಮ್ಮನ್ನ ಕಾಡ್ತಾ ಇದ್ರೆ ಈ ಎಕ್ಸಸೈಸ್ಗಳನ್ನ ಮಾಡಿ ಅಂತ ರೀಸೆಂಟಾಗಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದೆ. ಆಗ ನಾನು ಹೇಳಿದ್ದೆ 3 ಪಾರ್ಟಲ್ಲಿ ಈ ವಿಡಿಯೋವನ್ನ ನಾನು ಶೇರ್ ಮಾಡ್ತೀನಿ, 3 ವಿಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ಅಂತ. ಇವತ್ತು 2ನೇ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಗೊರಕೆ ಸಮಸ್ಯೆ ಇದೆ, ನಿದ್ರೆಯಲ್ಲಿ ಪದೇ ಪದೇ ಹೆಸರಾಗತ್ತೆ, ನಿದ್ರೆ ಮಾಡ್ಬೇಕಾದ್ರೆ ಉಸಿರು ಕಟ್ಟದಂಗೆ ಆಗತ್ತೆ, ತುಂಬಾ ಜನ ಹೇಳ್ತಾರೆ ಉಸಿರಾಡೋದನ್ನೇ ಮರ್ತು ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಈ ರೀತಿಯ ಎಲ್ಲಾ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಯಾವುದೇ ರೀತಿಯ ಮೆಡಿಸಿನ್ಸ್ ಬೇಡ, ಯಾವುದೇ ರೀತಿಯ ಟ್ರೀಟ್ಮೆಂಟ್ ಬೇಡ. ಸಿಂಪಲ್ ಆಗಿ ಈ ಎಕ್ಸಸೈಸ್ ನ ದಿನಕ್ಕೆ 2 ಸಲ ಪ್ರಾಕ್ಟೀಸ್ ಮಾಡಿ ನಿಜವಾಗ್ಲೂ ಆಶ್ಚರ್ಯ ಅನ್ಸೋ ರೀತಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿ. ಆಲ್ರೆಡಿ ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದೀನಿ, ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ಸ್ನೇಹಿತರೆ, ಚೆಕ್ ಮಾಡಿ. 3 ವಿಡಿಯೋದಲ್ಲಿ ಏನು ಎಕ್ಸಸೈಸ್ಗಳನ್ನ ಮಾಡ್ತೀನಿ, ಅಟ್ಲೀಸ್ಟ್ 2 ವಿಡಿಯೋದಲ್ಲಿ ಇರುವಂತಹ ಎಕ್ಸಸೈಸ್ಗಳನ್ನಾದ್ರೂ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಗೊರಕೆ ಸಮಸ್ಯೆ, ಸ್ಲೀಪ್ ಅಪ್ನಿಯಾ ಸಮಸ್ಯೆ, ಉಸಿರಾಟದ ಸಮಸ್ಯೆ, ನಿದ್ರೆಯಲ್ಲಿ ಏನೇ ಸಮಸ್ಯೆ ಆಗ್ತಾ ಇರಲಿ, ನಿದ್ರಾಹೀನತೆ ಸಮಸ್ಯೆ, ಹಲ್ಲನ್ನ ಕಡಿತಿರ್ತಾರೆ ಕೆಲವರು, ನಿದ್ರೆಯಲ್ಲಿ ಹಲ್ಲನ್ನ ಕಚ್ತಾ ಇರ್ತಾರೆ, ಸೌಂಡ್ ಮಾಡ್ತಿರ್ತಾರೆ, ಅದೆಲ್ಲವೂ ನಿವಾರಣೆ ಆಗತ್ತೆ. ಮೊದಲನೇ ಎಕ್ಸಸೈಸ್ ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕೂಡ ಎಕ್ಸಸೈಸ್ ನ ಮಾಡಬಹುದು. ನೋಡಿ, ನಿಮ್ಮ ನಾಲಿಗೆಯಿಂದ ಹಲ್ಲುಗಳನ್ನ ಮಸಾಜ್ ಮಾಡಬೇಕು. ನೋಡಿ ಹೀಗೆ ನಿಧಾನವಾಗಿ ಮಾಡಿ, ತುಂಬಾ ಸ್ಪೀಡ್ ಆಗಿ ಮಾಡೋದು ಬೇಡ. ಕ್ಲಾಕ್ ವೈಸ್ ಅಲ್ಲಿ 10 ಟೈಮ್ಸ್, ಆಂಟಿ ಕ್ಲಾಕ್ ವೈಸ್ ಅಲ್ಲಿ 10 ಟೈಮ್ಸ್ ಮಾಡ್ಕೊಳ್ಬೇಕು. ರಿವರ್ಸ್. ಈ ರೀತಿ ನಾಲಿಗೆಗೆ ಎಕ್ಸಸೈಸ್ ಮಾಡೋದ್ರಿಂದ ಏರ್ವೇ ಓಪನ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ, ಜೊತೆಗೆ ಟಂಗ್ ಅದ್ರ ಪೊಸಿಷನ್ ಅಲ್ಲಿ ಇರೋದಕ್ಕೆ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ನಂತರ ನಾಲಿಗೆನ ಸೌಂಡ್ ಮಾಡ್ಬೇಕು. ಹೀಗೆ ನೋಡಿ, ಈ ರೀತಿ ಒಂದು 10 ರೌಂಡ್ಸ್ ಮಾಡಬೇಕು. ಈಗ ನೆಕ್ಸ್ಟ್ ಒನ್, ಬಾಯಿಯನ್ನ ದೊಡ್ಡದಾಗಿ ಓಪನ್ ಮಾಡ್ಬಿಟ್ಟು ಆ ಅಂತ ಸೌಂಡ್ ಮಾಡಬೇಕು. ಇದನ್ನು ಅಷ್ಟೇ 10 ರೌಂಡ್ಸ್ ಮಾಡ್ಕೋಬೇಕು. ನೋಡಿ ಹೀಗೆ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡ್ತಾ ನೀವು ಆ ಅಂತ ಸೌಂಡ್ ಮಾಡಿ. ಆ ಈ ರೀತಿ ನಾನು ಎಲ್ಲವನ್ನ ಕಡಿಮೆ ಟೈಮ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಎಲ್ಲವನ್ನು 10 ರೌಂಡ್ಸ್ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಒನ್, ನಾಲಿಗೆಯನ್ನ ರೋಲ್ ಮಾಡಬೇಕು, ಹಿಂದಕ್ಕೆ ಮಡಿಸ್ಬೇಕು, ಮತ್ತೆ ಮುಂದೆ ಬರಬೇಕು. ನಾಲಿಗೆಯನ್ನ ಈ ರೀತಿ ಫೋಲ್ಡ್ ಮಾಡಬೇಕು, ಈ ರೀತಿ ಮತ್ತೆ ವಾಪಸ್ ಬರಬೇಕು, ಈ ರೀತಿ ಮಾಡಬೇಕು, ಮತ್ತೆ ಈ ರೀತಿ ವಾಪಸ್ ಬಂದು ರಿಲ್ಯಾಕ್ಸ್ ಮಾಡಬೇಕು. ಇದನ್ನು ಅಷ್ಟೇ 10 ರೌಂಡ್ಸ್ ಅಲ್ಲಿ ಮಾಡ್ಕೊಳ್ಳಿ ನಿಧಾನವಾಗಿ. ನೋಡಿ ಹೀಗೆ ಹಿಂದಕ್ಕೆ ಹೋಗ್ಬೇಕು, ನಾಲ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಹೋಗ್ಬೇಕು, ಮತ್ತೆ ಮುಂದೆ ಬಂದು ಈ ಮೇಲ್ಗಡೆ ಹಲ್ಲಿನ ಹಿಂಭಾಗವನ್ನ ಟಚ್ ಮಾಡಬೇಕು. ಈ ರೀತಿ ನಾಲ್ಗೆಯನ್ನ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಈ ರೀತಿ ವಾಪಸ್ ಬಂದು ರಿಲ್ಯಾಕ್ಸ್ ಮಾಡಬೇಕು. ನಾಲ್ಗೆ ಇಲ್ಲಿ ಮೇಲ್ಗಡೆ ಹಲ್ಲಿನ ಒಂದು ಹಿಂಭಾಗವನ್ನ ಟಚ್ ಮಾಡಬೇಕು, ಮತ್ತೆ ವಾಪಸ್ ಹೋಗ್ಬೇಕು. ಮತ್ತೆ ಈ ರೀತಿ ಇದನ್ನ 10 ರೌಂಡ್ಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಒನ್, ಇದಕ್ಕೆ ಸ್ಪೂನ್ ಬೇಕಾಗತ್ತೆ. ನೋಡಿ, ಸ್ವಲ್ಪ ತಿಕ್ಕಾಗಿರುವಂತ ಸ್ಪೂನ್ ಅನ್ನ ತಗೊಳ್ಳಿ, ನಾಲಿಗೆಯಿಂದ ಸ್ಪೂನ್ ಅನ್ನ ಪುಷ್ ಮಾಡಬೇಕು. ನೋಡಿ ಹೀಗೆ ಈ ರೀತಿ ನಾಲಿಗೆನ ಹೊರಗಡೆ ಹಾಕ್ಬಿಟ್ಟು ಸ್ಪೂನ್ ಅನ್ನ ಪುಷ್ ಮಾಡಬೇಕು. ಮತ್ತೆ ರಿಲ್ಯಾಕ್ಸ್, ಮತ್ತೆ ರಿಲ್ಯಾಕ್ಸ್. ತುಂಬಾ ಹೊತ್ತು ಹೋಲ್ಡ್ ಮಾಡಕ್ಕಾಗಲ್ಲ, ಎಷ್ಟೊತ್ತಾಗುತ್ತೋ ಅಷ್ಟು ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಕಂಟಿನ್ಯೂ 10 ರೌಂಡ್ಸ್ ಅಲ್ಲಿ ಮಾಡ್ಕೋಬೇಕು. ಈ ಎಕ್ಸಸೈಸ್ ಮಾಡ್ಬೇಕಾದ್ರೆ ನಿಮ್ಗೆ ಇಲ್ಲೆಲ್ಲ ಫುಲ್ ಫೀಲ್ ಆಗುತ್ತೆ, ಸ್ವಲ್ಪ ಇಲ್ಲೆಲ್ಲ ಪೇಯ್ನ್ ಆದಂಗೆ ಆಗುತ್ತೆ ನಿಮ್ಗೆ. ಫುಲ್ ಈ ಸೈಡು ಮತ್ತೆ ಈ ಸೈಡು ಈ ಭಾಗ ಎಲ್ಲ ಫುಲ್ ಪೇಯ್ನ್ ಆದಂಗೆ ಆಗುತ್ತೆ. ಆದ್ರೆ ಏನೋ ತಲೆ ಕೆಡಿಸ್ಕೊಂಬೇಡಿ, ಈ ಎಕ್ಸಸೈಸ್ ನ ನೀವು 10 ರೌಂಡ್ಸ್ ಕಂಪ್ಲೀಟ್ ಮಾಡಿ. ಈ ರೀತಿ 10 ರೌಂಡ್ಸ್ ಮಾಡಿ. ಈಗ ನೆಕ್ಸ್ಟ್ ಒನ್,
ಇದಕ್ಕೂ ಸ್ಪೂನ್ ಬೇಕಾಗತ್ತೆ ನಿಮಗೆ. ನೋಡಿ, ನಿಮ್ಮ ತುಟಿಗಳಲ್ಲಿ ನೀವು ಈ ಸ್ಪೂನನ್ನು ಈ ರೀತಿ ಇಟ್ಕೊಳ್ಬೇಕು. ಸ್ವಲ್ಪ ಭಾರ ಇರುವಂಥದ್ದು ತಗೊಳ್ಳಿ. ಹೀಗೆ ಇದ್ರ ಮೇಲೆ ಸ್ವಲ್ಪ ಒಂಚೂರು ಭಾರ ಇರುವಂಥದ್ದು ಏನಾದರೂ ಬೇಕಿದ್ರೆ ಹಾಕೊಳ್ಬಹುದು ನೀವು. ಒಂದು ನಿಮಿಷಗಳ ಕಾಲ ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಇದನ್ನ. ಈ ರೀತಿ 1 ನಿಮಿಷ ಮಾಡಿದ್ರೆ ಸಾಕಾಗತ್ತೆ. ಈಗ ನೆಕ್ಸ್ಟ್ ಒನ್, ಬಾಯಿ ಒಳಗಡೆ ಗಾಳಿಯನ್ನ ತುಂಬಿಸ್ಕೊಬೇಕು. ತುಂಬಿಸ್ಕೊಂಡು ಕೈಗಳಿಂದ, ಬೆರಳುಗಳಿಂದ ಪ್ರೆಸ್ ಮಾಡಬೇಕು. ಎಷ್ಟೊತ್ತು ಹೋಲ್ಡ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟೊತ್ತು ಹೋಲ್ಡ್ ಮಾಡಿ, ಮತ್ತೆ ರಿಲ್ಯಾಕ್ಸ್ ಮಾಡಿ, ಮತ್ತೆ ಮಾಡಬೇಕು. ಈ ರೀತಿ 10 ರೌಂಡ್ಸ್ ಮಾಡಬೇಕು. ನೋಡಿ, ಹೀಗೆ ಸ್ವಲ್ಪ ಪುಷ್ ಮಾಡಿದ್ರೆ ಪ್ರೆಷರ್ ಜಾಸ್ತಿ ಆಗತ್ತೆ. ಸೊ ಅವಾಗ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಅದರಿಂದ ಸ್ವಲ್ಪ ಪುಷ್ ಮಾಡಿ, ಮತ್ತೆ ಎಷ್ಟೊತ್ತಾಗುತ್ತೋ ಅಷ್ಟು ಹೋಲ್ಡ್ ಮಾಡಿ, ರಿಲ್ಯಾಕ್ಸ್ ಮಾಡಿ, ಮತ್ತೆ ಮಾಡಬೇಕು. ಈಗ ನೆಕ್ಸ್ಟ್ ಒನ್, ಬಾಯಿಯನ್ನ ದೊಡ್ಡದಾಗಿ ಓಪನ್ ಮಾಡಬೇಕು. ನಾಲ್ಗೆಯನ್ನ ಸ್ವಲ್ಪ ಬೆಂಡ್ ಮಾಡಬೇಕು, ಕರ್ವಾಗಿ ಬೆಂಡ್ ಮಾಡಬೇಕು ನಾಲ್ಗೆಯನ್ನ. ಈಗ ನೆಕ್ಸ್ಟ್ ಒನ್, ಬಾಯಿಯನ್ನ ದೊಡ್ಡದಾಗಿ ಓಪನ್ ಮಾಡಬೇಕು, ನಾಲ್ಗೆಯನ್ನ ಸ್ವಲ್ಪ ಬೆಂಡ್ ಮಾಡಬೇಕು. ನಿಮ್ಮ ನಾಲ್ಗೆ ಕೆಳ ಹಲ್ಲಿನ ಹಿಂಭಾಗಕ್ಕೆ ಅದನ್ನ ನೀವು ನಾಲಿಗೆಯ ಮುಂಭಾಗವನ್ನ ಪ್ರೆಸ್ ಮಾಡಬೇಕು. ಈಗ ನೋಡಿ, ಈ ರೀತಿ ರೋಲ್ ಆಗ್ಬೇಕು ಕೆಳಗಡೆಯಿಂದ, ಈ ರೀತಿ ಅದು ಫೋಲ್ಡ್ ಆಗಿರ್ಬೇಕು ಹಿಂದಕ್ಕೆ, ಆ ರೀತಿ. ಓಪನ್ ಮಾಡಿ ದೊಡ್ಡದಾಗಿ ಒಂದು 5-10 ಸೆಕೆಂಡ್ಸ್ ಹಾಗೆ ಇದ್ದು ಮತ್ತೆ ವಾಪಸ್ ಬರಬೇಕು, ಮತ್ತೆ ಮಾಡಬೇಕು. ಈ ರೀತಿ 10 ರೌಂಡ್ಸ್ ಅಲ್ಲಿ ಮಾಡ್ಕೊಳ್ಳಿ. ನಂತರ ನಾಲ್ಗೆಯನ್ನ ಹೊರಗಡೆ ಹಾಕಬೇಕು. ನಿಮ್ಮ ಕತ್ತನ್ನ ಮೇಲೆ ಕೆಳಗಡೆ ನೀವು ಸ್ಟ್ರೆಚ್ ಮಾಡಬೇಕು. ನೋಡಿ, ಹೀಗೆ. ಈ ರೀತಿ ಇದನ್ನು 10 ರೌಂಡ್ಸ್ ಮಾಡಿ, ನಂತರ ನಿಮ್ಮ 3 ಬೆರಳುಗಳಿಂದ ನೋಡಿ ಈ ರೀತಿ ಈ ಭಾಗವನ್ನ ಮಸಾಜ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿದೆ ಎಕ್ಸಸೈಸ್ಗಳು. ಇದನ್ನ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಮಾಡ್ಕೊಳ್ಳಿ. ಆಲ್ರೆಡಿ ಪಾರ್ಟ್ 1 ವಿಡಿಯೋನ ಶೇರ್ ಮಾಡಿದ್ದೀನಿ. ನೋಡಿಲ್ಲ, ಸಿಕ್ಕಿಲ್ಲ ವಿಡಿಯೋ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಅದ್ರ ಲಿಂಕ್ ಅನ್ನ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ಅದನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ಗೊರಕೆ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹಲ್ಲು ಕಚ್ಚುವಂಥದ್ದು, ಹಲ್ಲು ಕಡಿತಿರ್ತಾರೆ ರಾತ್ರಿ ಟೈಮು, ಅದು, ಮತ್ತೆ ನಿದ್ರೆಯಲ್ಲಿ ಉಸಿರು ಕಟ್ಟದಂತೆ ಆಗೋದು, ಆಸಿಡಿಟಿ, ಗ್ಯಾಸ್ಟ್ರಿಕ್ ಇಂದ ಉಸಿರು ಕಟ್ಟದಂತೆ ಆಗ್ತಿರುತ್ತೆ, ಆ ರೀತಿಯ ಸಮಸ್ಯೆ, ಉಸಿರಾಡೋದನ್ನೇ ಮರ್ತು ಬಿಡ್ತೀವಿ, ಒಂದೊಂದು ಸೆಕೆಂಡ್ ಹಂಗೆ ಉಸಿರು ಕಟ್ಟದಂಗೆ ಆಗತ್ತೆ ಅಂತ ಹೇಳ್ತಿರ್ತಾರೆ, ಆ ಸಮಸ್ಯೆ ಕ್ಲಿಯರ್ ಆಗತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಒಂದು ಎಕ್ಸಸೈಸು. ಸ್ಲೀಪ್ ಆಂಗ್ಸೈಟಿ ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಮಲಗಿರ್ಬೇಕಾದ್ರೆ ಪ್ಯಾನಿಕ್ ಆಗ್ತಿರ್ತಾರೆ, ಅಂಥವ್ರಿಗೂ ಕೂಡ ಇದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ದಿನಾ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ 1-2 ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ. ಇನ್ನೊಂದು ವಿಡಿಯೋವನ್ನ ಶೇರ್ ಮಾಡ್ತೀನಿ, ಅದರಲ್ಲೂ ಕೂಡ ಈ ಎಲ್ಲ ಸಮಸ್ಯೆಗಳಿಗೆ ಉಪಯುಕ್ತವಾಗುವಂತಹ ಎಕ್ಸಸೈಸ್ಗಳನ್ನ ಶೇರ್ ಮಾಡ್ತೀನಿ. 3 ವಿಡಿಯೋಗಳನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.